ಎಲ್ಲೋದ್ಲು ಇವಳು? ಅಕ್ಕ ಬಾ ಅವ್ರ ಮನೆ ಹತ್ರ ಹೋಗಿ ಬರೋಣ ಬಾರಮ್ಮ ಅಂತ ಕರಿತಿದ್ದೀನಿ, ಯಾಕೆ ಬರ್ತಾನೆ ಇಲ್ವಲ್ಲ? ಅವಾಗ್ಲಿ ನಾನು ಒಳಗಡೆ ನಿಂತಾಳಲ್ಲ. ಚೈತ್ರ, ಚೈತ್ರ, ಏನ್ ಮಾಡ್ತಿದ್ಯಾ? ಬಾರಮ್ಮ ಇಲ್ಲಿ. ಇದ್ಯಾಕೆ ರೆಡಿ ಆಗಿಲ್ಲ ಇನ್ನು? ಅಲ್ಲ, ಅಕ್ಕ ಬಾವನ ಮನೆ ಹತ್ರ ಹೋಗಿ ಬರೋಣ ಅಂತ ಹೇಳಿದೀನಿ ನಿನಗೆ. ಏನಕ್ಕೋ ಕರೆದಿದಾರಂತೆ ಬಾವ ಅವರು. ಬಾ ಬೇಗ ಹೋಗಿ ಬರೋಣ, ಇನ್ನೇನು ತಿಂಡಿ ಅಲ್ಲೇ ತಿನ್ನೋಣಂತೆ. ಬಾ ಚೈತ್ರ, ಹೋಗಿ ಬರೋಣ. ಅದೇ ಯಾಕೆ ಬೇಗ ರೆಡಿ ಆಗಮ್ಮ ಅಂತ ಹೇಳಿದೀನಿ. ಯಾಕೆ ಒಂಥರ ಮುಖ ಮಾಡ್ಕೊಂಡಿದ್ಯಲ್ಲ? ಯಾಕೆ ಏನಾಯ್ತು? ಬರಲ್ವಾ ನೀನು ಅಕ್ಕ ಬಾವನ ಮನೆ ಹತ್ರ? ಇಲ್ಲ ಕಣ್ರಿ, ನನಗ್ ಬರಲ್ಲ. ನನ್ಗೆ ಯಾಕ ಮನ್ಸಿಲ್ಲ, ನನಗೆ ಯಾಕ ಹುಷಾರಿಲ್ಲ. ಸ್ವಲ್ಪ ಮನೇಲಿ ಕೆಲ್ಸಗಳಿದಾವೆ, ನಾನು ಬರಲ್ಲ. ನಿಮ್ ಪಾಡಿಗೆ ನೀವು ಹೋಗಿ ಬನ್ನಿ, ಹೋಗಿ. ನನಗೆ ಹಿಂಸೆ ಮಾಡ್ಬೇಡ್ರಿ ನೀವು. ಆ ಏನಾಯ್ತು? ನಮ್ಮ ಚೈತ್ರ ಯಾಕ ಏನೋ ಒಂಥರ ಮಾತಾಡ್ತಿದ್ದಾಳಲ್ಲ? ಅಲ್ಲ, ಮಾತೆತ್ತಿರೆ ಅಕ್ಕ ಬಾವನ ಮನೆ ಹತ್ರ ಹೋಗಿ ಬರೋಣ ಬರ್ರಿ, ಅಕ್ಕ ಬಾವನ ಮನೆ ಹತ್ರ ಹೋಗಿ ಬರೋಣ ಬನ್ನಿ ಅಂತ ಇವಳೇ ಕರಿತಿದ್ಲಲ್ಲ. ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾಳಲ್ಲ. ಯಾಕ ಕೋಪ ಮಾಡ್ಕೊಂಡಿರಂಗಿದ್ದಾಳಲ್ಲ? ಏನಾಯ್ತು ಇವಳಿಗೆ? ಚೈತ್ರ, ಏನಾಯ್ತು ಚೈತ್ರ? ಯಾಕ ಬೇಜಾರಲ್ಲಿದ್ಯಾ? ಯಾಕೆ ಏನಾಯ್ತು ಹೇಳು? ಯಾರಾದ್ರೂ ಏನಾರು ಅಂದ್ರ ನಿನಗೆ? ಯಾರು ಏನು ಅಂದಿಲ್ಲ. ಇನ್ನೇನು ಮಾಡಕ್ ಹೋಗೋಣ ಆ ಮನೆ ಹತ್ರ? ಇನ್ನೇನು ಮುಗೀತಲ್ಲ ನಮ್ದು. ಇಷ್ಟ ದಿವಸನ ನೀವುನು ಅಕ್ಕ ಬಾವ ಅಂತ ಕಷ್ಟಪಟ್ಟು ಬಿಟ್ಟು ಮಾತಿಗೂ ಕರೆದಕ್ಕೂ ಪ್ರತಿ ಒಂದಕ್ಕೂ ಹೋಗ್ತಿದ್ರಿ. ಒಂದ್ ಕೆಲ್ಸ ಆಗ್ಲಿ ಏನಿದ್ರು ಮುಂದಾಳಕೋ ವಯಸ್ಕಡೆಲ್ಲ ಮಾಡ್ತಿದ್ರಿ. ಕರೆಕ್ಟ್ ಸಿಕ್ಕಿದ್ ನಮ್ಗಿನ್ನೇನು? ಏನು ಸಿಗ್ಲಿಲ್ಲ. ಆ ಮನೆಗೆ ನಮ್ಗಿನ್ನೇನ್ ಸಂಬಂಧ ಇರುತ್ತೆ? ಸುಮ್ಕಿರಿ. ನಾನು ಬರಲ್ಲ. ನಿಮ್ ಪಾಡಿಗೆ ನೀವು ಹೋಗ್ ಬರ್ರಿ. ನೀವು ಸುಮ್ಕೆ ನನ್ಗೆ ತಲೆ ತಿನ್ಬೇಡ್ರಿ. ನಿಮ್ಗೆ ಮೊದ್ಲೇ ನನ್ಗೆ ನೆನ್ನೆಯಿಂದ ಯಾಕ ಮೈಗ್ ಬೇರೆ ಹುಷಾರಿಲ್ಲ, ಸಿಕ್ಕಾಬಟ್ಟೆ ತಲೆನೋವು ಬೇರೆ. ಇಲ್ದವೆಲ್ಲ ಯೋಚನೆಗಳು ಬರ್ತಿದಾವ್ರೆ ನನ್ಗೆ. ನಿಮ್ಗೆ ನಿಮ್ ಪಾಡಿಗೆ ನೀವು ಮಾತಾಡ್ತಿರ್ತೀರಾ. ಹಿಂದೆ ಯೋಚನೆ ಮಾಡಲ್ಲ, ಮುಂದೆ ಯೋಚನೆ ಮಾಡಲ್ಲ. ನಿಮ್ಗೆ ಇಷ್ಟ ಬಂದಂಗೆ ನೀವು ನಡ್ಕೊಂತೀರಾ. ನನ್ನ ಮಾತಂತೆ ಏನಿದ್ದೀರಾ ನೀವು? ಹೋಗ್ ಬನ್ನಿ, ಹೋಗಿ ನಿಮ್ ಪಾಡಿಗೆ ನೀವು. ಏನಾಯ್ತು ಇವಳಿಗೆ? ಏನೋ ಒಂಥರ ಮಾತಾಡ್ತಿದ್ದಾಳಲ್ಲ. ಇವಳಿಗೆ ಏನಾಯ್ತಂತಾನೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಏನ್ ಹೇಳೋದು ಕೊಳ್ತಿದ್ದಾಳೆ ಇವಳು. ಸಂಬಂಧನೇ ಇಲ್ಲ ಅವ್ರ ಮನೆಗೆ, ಇನ್ನೇನಕ್ಕೆ ಹೋಗೋಣ? ಏನು ಪ್ರಯೋಜನ ಇಲ್ಲ. ಚಿಂತೆ ಮಾಡಿ ಮಾಡಿ ನನಗೆ ಸಾಕಾಗೈತೆ. ಏನ್ ಚಿಂತೆ ಮಾಡಿ ಏನ್ ಯೋಚನೆ ಆಗೈತೆ? ಏನ್ ತೊಂದರೆ ಆಗೈತೆ ಇವಳಿಗೆ? ನನ್ಗಂತೂ ಗೊತ್ತೇ ಆಗ್ತಿಲ್ವಲ್ಲ. ಏ ಚೈತ್ರ, ಏನಾಯ್ತು? ಬಾಯ್ ಬಿಟ್ಟು ಕರೆಕ್ಟಾಗಿ ಹೇಳು. ನೀನ್ ಹಿಂಗೆ ಹಿಂದೆ ಮುಂದೆ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗಲ್ಲ. ಕರೆಕ್ಟಾಗಿ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಹೇಳು. ಅಯ್ಯೋ, ನಿಮ್ ಮುಂದೆ ಏನ್ರಿ ಪ್ರಯತ್ನ ಬಂತು? ನಿಮ್ ಮುಂದೆ ಏನ್ ಪ್ರಯತ್ನ ಬಂತು? ನೀವ್ ಹೇಳಿದ್ ನಾನು ಹೇಳ್ದಾಗ ಯಾವತ್ತಾದ್ರೂ ನನ್ನ ಮಾತು ಕೇಳಿದೀರಾ ನೀವು? ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ತೀರಾ? ಹೋಗ್ ಬನ್ನಿ, ಹೋಗಿ ಸುಮ್ಕೆ. ನನಗೆ ಮೊದ್ಲೇ ತಲೆ ಕೆಟ್ಟ ಹೋಗ್ಬಿಟ್ಟೈತೆ. ನಾನು ಒಂದ್ ವಾರನಾದ್ರೂ ನಮ್ ತವ್ರ ಮನೆಗಾದ್ರೂ ಹೋಗ್ ಬರ್ತೀನಿ ಕಣ್ರಿ. ನನ್ಗೆ ಯಾಕ ಮನ್ಸಿಗೆ ಬೇರೆ ಸರಿ ಇಲ್ಲ. ನೋಡೇ ಚೈತ್ರ, ನೀನು ತುಂಬಾ ಬೇಜಾರಲ್ಲಿದ್ಯಾ. ಅದೇನಕ್ಕಂತ ದಯವಿಟ್ಟು ನನಗೆ ಹೇಳು. ನನಗಂತೂ ಅರ್ಥ ಅಂತೂ ಆಗ್ತಿಲ್ಲ ನೀನು ಏನಕ್ಕೆ ಬೇಜಾರಲ್ಲಿದ್ಯಾ ಅಂತ. ಈ ರೀತಿ ನೀನು ಬೇಜಾರು ಮಾಡ್ಕೊಂಡು ನೀನು ಕೋಪದಿಂದ ಮಾತಾಡ್ತಿದ್ರೆ ನನಗೂ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಕಣೆ. ಏನಾಯ್ತಂತ ಬಾಯ್ ಬಿಟ್ಟು ಹೇಳೆ ಚೈತ್ರ. ನನ್ನಿಂದ ಏನಾದ್ರು ತಪ್ಪಾಯ್ತಾ? ಏನ್ ಹೇಳು. ಏನಿಲ್ಲ, ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಬಾಯ್ ಬಿಟ್ಟು ಹೇಳ್ತಿದೀನಿ. ಅಲ್ಲ ಕಣ್ರಿ, ಇಷ್ಟು ದಿವಸ ನಿಮ್ಮ ಅಕ್ಕ ಬಾವನ ಮನೆಗೆ ನೀವು ಕೆಲ್ಸದವ್ರ ರೀತಿ ಕೆಲಸ ಮಾಡಿದೀರಾ. ಏನಾದ್ರೂ ಒಂದ್ ತೊಂದ್ರೆ ಆದ್ರೆ ಮುಂದೆ ನೀವ್ ಇರ್ತೀರಾ. ಒಂದು ಮನೆಗೆ ಏನಾದ್ರೂ ಶುಭ ಕಾರ್ಯ ನಡಿಬೇಕಂದ್ರೆ ಮುಂದೆ ನಿಂತ್ಕೊಂಡು ನೀವ್ ಮಾಡ್ತೀರಾ. ಏನಾದ್ರೂ ಕೆಲಸ ಮಾಡಿಸ್ಬೇಕಂದ್ರೆ, ತೋಟದಲ್ಲಿ ಏನಾದ್ರು ಬೆಳೆ ಹಾಕ್ತಾರಂದ್ರೆ, ಹೊಲದಲ್ಲಿ ಏನಾದ್ರು ಬೆಳೆ ಹಾಕ್ತಾರಂದ್ರೆ, ಈಗ ಮೊನ್ನೆ ಶುಂಠಿ ಎಲ್ಲ ಹಾಕಿದ್ರು, ಇಷ್ಟೊಂದೆಲ್ಲ ಆದಾಯ ತಗೊಂಡ್ರು. ನಿಮ್ಗೆ ಏನಾರು ಕೊಟ್ರ? ಏನು ಕೊಡಿಲ್ಲ. ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನೀವು ಮುಂದೆ ನಿಂತ್ಕೊಂಡು ಮುಂದಾಳಕೋ ವಹಿಸಿ ಎಲ್ಲಾ ಮಾಡ್ತೀರಾ. ಆದ್ರೂನು ಅಕ್ಕ ಬಾಬಾ ನಮ್ಮ ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಕನಕರ ಅಂತ ಐತೇನ್ರಿ? ಅಲ್ಲ ಕಣ್ರಿ, ಇಷ್ಟ ದಿವಸ ಏನಂತ ನಾವು ಮಾತಾಡ್ಕೊಂಡಿದ್ದು, ನಮ್ಮ ಮಗಳಿಗೆ ಅವ್ರ ಮನೆ ಕೊಟ್ಬಿಟ್ಟು ಮದ್ವೆ ಮಾಡಿದ್ರೆ ಇನ್ನೇನ ಆಸ್ತಿ ಎಲ್ಲ ಮನೆ ಎಲ್ಲಾನು ನಮ್ದಾಗುತ್ತೆ, ನಾವೆಲ್ಲಾರು ಚೆನ್ನಾಗಿರ್ಬೋದು, ಅದಕ್ಕೆ ಕಡೆ ನಾನು ಮಾಡ್ತಿರೋದು ಇಷ್ಟ ದಿವಸ ಸುಮ್ಕಿರೆ ಅಂತ ನೀವ್ ಹೇಳ್ತಿದ್ರಿ. ಅಲ್ಲ, ಈಗ ನೋಡಿದ್ರೆ ನಿಮ್ಮ ಅಕ್ಕನ ಮಗಂಗೆ ಬೇರೆ ಕಡೆ ಸಂಬಂಧ ನೋಡ್ಬಿಟ್ಟು ಬೇರೆ ಕಡೆ ಸಂಬಂಧ ಹುಡುಕ್ಬಿಟ್ಟು ನೀವು ಮದ್ವೆ ಮಾಡಕ್ ಹೊರಟಿದಿರಲ್ಲ. ಅಕ್ಕ ಬಾವ ಅವ್ರನ್ನು ಬಾಯ್ ಬಿಟ್ಟು ಹೇಳ್ತಿಲ್ಲ. ನಮ್ಮ ಮಗಳಿಗೆ ಮದ್ವೆ ಮಾಡ್ಕೊಡ್ರಿ, ಮದ್ವೆ ಮಾಡ್ಕೊಡ್ತೀವಿ ಅಂತಾನು ಹೇಳ್ತಿಲ್ಲ. ಏನಿಲ್ಲ, ಬೇರೆ ಕಡೆ ಸಂಬಂಧ ನೋಡ್ಬೇಕು, ಚೆನ್ನಾಗಿರತ್ತವ ಸಂಬಂಧ ನೋಡ್ಬೇಕು ಅಂತ ಹೇಳ್ತಿದಾರಲ್ಲ. ಹಂಗಾದ್ರೆ ನಮ್ಮ ಮಗಳಿಗೆ ಮದ್ವೆ ಮಾಡ್ಕೊಳಲ್ಲ. ನಾವು ಇಷ್ಟ ದಿವಸ, ನೀವು ಇಷ್ಟ ದಿವಸ ಕಷ್ಟಪಟ್ಟಿದ್ದು, ಆ ಮನೆಗೆ ಇಷ್ಟೊಂದ್ ದಿವಸ ಕಷ್ಟಪಟ್ಬಿಟ್ಟು ನೀವು ಕೆಲಸ ಮಾಡಿದ್ದು ಏನು ಪ್ರಯೋಜನ ಇಲ್ವಲ್ರಿ? ಎಲ್ಲ ನೀರಲ್ಲಿ ಇದ್ ಮಾಡಂಗ ಆಗುತ್ತಲ್ರಿ, ಏನು ಪ್ರಯೋಜನ ಇಲ್ಲ. ನನ್ಗಂತೂ ಬಹಳ ಬೇಜಾರಾಗ್ತೈತೆ. ನಿಮ್ಗಂತೂ ಯೋಚನೆ ಇಲ್ಲ ಇಲ್ದಲ್ಲಿ ಇರ್ಬೋದು, ಆದ್ರೆ ನನಗೆ ಬಹಳ ಯೋಚನೆ ಐತ್ಕಂಡ್ರಿ. ಅದಕ್ಕ ಇದಕ್ಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೇನೆ ಚೈತ್ರ ನೀನು. ಅಯ್ಯೋ ದಡ್ಡಿ ಕಣೆ ನೀನು, ದಡ್ಡಿ ನೀನು. ಸರಿ ನಮ್ಮ ಆಯ್ತು ಬಿಡು, ಬೇಜಾರು ಮಾಡ್ಕೋಬೇಡ ಇವಾಗ. ಬಿಡು, ಅತ್ಲಾಗ ಹೋಗ್ಲಿ ಅತ್ಲಾಗಿ. ಬಾ ಅಕ್ಕ ಬಾವನ ಮನೆ ಹತ್ರ ಹೋಗ್ ಬರೋಣ ಇವಾಗ. ಆಯ್ತು. ಅಲ್ಲ, ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು, ನಾನು ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು, ನಾನು ನಿನ್ನೆಯಿಂದಾನು ನಾನು ಊಟ ಮಾಡ್ತಿಲ್ಲ, ತಿಂಡಿ ತಿಂತಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ.
ಇವ್ರು ನೋಡಿರಿ ಹಿಂಗಂತ ಹೇಳಿದ್ರೆ ನಗ್ತಿದಾರಲ್ಲ ಇವ್ರು. ಇವ್ರಿಗೆ ಬುದ್ಧಿ ಐತಾ ಇಲ್ಲ ಇವ್ರಿಗೆ? ಆ ಇವ್ರಿಗೆ ಏನಾಗೈತೆ ಇವ್ರಿಗೆ? ಏನ್ರಿ ಏನಾಯ್ತ್ರಿ ನಿಮ್ಗೆ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಅಯ್ಯ, ಏನ್ರಿ ನೀವು ಹಿಂಗಾಡ್ತಿದ್ರಲ್ಲ ನೀವು? ಆ ನಾನು ಹೇಳ್ತಿರೋದು ನಿಮ್ಗೆ ತಲೆಗೆ ಹೋಗ್ತಿಲ್ವಾ ನಿಮ್ಗೆ? ಅಯ್ಯೋ ಚೈತ್ರ, ಅಲ್ಲ ಕಣೆ, ನಾನು ನನ್ನ ಮಗಳರ ಅಪ್ಪ ಕಣೆ. ಅಲ್ಲ, ನಿನಗೆ ಇಷ್ಟು ಯೋಚನೆ ಆಯ್ತಂದ್ರೆ ನನಗೆ ನೀನ್ 10 ಪಟ್ಟು ಯೋಚನೆ ಆಯ್ತು ಕಣೆ. ಆದ್ರೆ ನೀನ್ ಹೇಳ್ಕಣ್ತಿದ್ಯಾ, ನಾನು ಹೇಳ್ಕಣ್ತಿಲ್ಲ ಅಷ್ಟೇ ಕಣೆ. ಅದಕ್ಕೂ ಒಂದ್ ದಾರಿ ಹುಡ್ಕಿದೀನಿ, ಸುಮ್ಕಿರು. ಯಾಕೆ ಹೇಳು? ಮದ್ವೆ ಪ್ರಸ್ತಾಪ ಎತ್ತಿರೋದು, ಬೇಗ ಮದ್ವೆ ಮಾಡಿಸ್ಬೇಕು ಅಂತ ಅಕ್ಕ ಬಾವಂಗೆ ಹೇಳಿರೋದು ಯಾಕೆ ಹೇಳು? ಅದಕ್ಕೋಸ್ಕರನೇ ಅಲ್ವೇನೆ. ನನ್ನ ಮಗಳದು ಎಜುಕೇಶನ್ ಇನ್ನೇನು ಮುಗಿತಾ ಬಂತು. ನಾನು ಅಕ್ಕ ಬಾವಂಗೆ ಡೈರೆಕ್ಟ್ ಆಗಿ ಹೇಳ್ದಲೇ ಇರ್ಬೋದು, ಆದ್ರೆ ಬೇರೆಯವ್ರ ಕಡೆಯಿಂದ ಹೇಳಿಸ್ತೀನಿ. ಎಲ್ಲ ನಮ್ಮ ಲೆಕ್ಕಾಚಾರಿಗೆ ಎಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಸಿದೀನಿ. ಸುಮ್ಕಿರು. ಅಕ್ಕ ಬಾವನು ಇನ್ನು ಬೇರೆ ಕಡೆ ಸಂಬಂಧ ನೋಡೋಣಂತ ಅವ್ರೇನು ಹೇಳಿಲ್ಲ, ನಾನೇ ಬೇಕು ಬೇಕು ಅಂತ ಇನ್ನೂ ಹೇಳ್ತಿರೋದು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ, ಸುಮ್ಕಿರೆ. ಅದಕ್ಕೇನೆ ಲೆಕ್ಕಾಚಾರಿ ಇವತ್ತು ಹೋಗ್ತಿರೋದು ಏನೋ ಕನ್ಕೊಂಡಿದ್ಯಾ? ನಿನಗೆ ಗೊತ್ತಿರಲ್ಲ ಅಷ್ಟೇ. ಇವತ್ತು ಹೋಗ್ತಿರೋದು ಲೆಕ್ಕಾಚಾರಿಗೆ ಹೇಳಿದೀನಿ. ಇಲ್ಲೇ ಇದ್ದಾನೆ, ಇನ್ನೇನು ಬರ್ತಾನೆ ಲೆಕ್ಕಾಚಾರಿಗೆ. ಇಲ್ಲಿ ನಾನು ಹೇಳ್ಕೊಂಡು ಕರ್ಕೊಂಡು ಹೋದ್ರೆ ಅವ್ನು ಹೇಳ್ತಾನೆ ಅಲ್ಲಿ ನಮ್ಮ ಬಾವನ ಮುಂದೆ, ನಮ್ಮ ಅಕ್ಕನ ಮುಂದೆ ಹೇಳ್ತಾನೆ. ಬೇರೆ ಕಡೆ ಏನಕ್ಕೆ ಸಂಬಂಧ ಹುಡ್ಕಕ್ ಹೋಗ್ತೀರಾ? ಇನ್ನೇನು ನಿಮ್ಮ ಮಗಳೇ ಇದಾರಲ್ಲ, ನಿಮ್ಮ ಮಗಳನ್ನೇನೆ ಕೊಟ್ಟು ಮದ್ವೆ ಮಾಡಿ ನಮ್ಮ ಸಾವುಕಾರ ಮಗಂಗೆ ಅಂತ ಲೆಕ್ಕಾಚಾರಿ ಕೈಲಿ ಹೇಳ್ಸಣ. ಸುಮ್ಕಿರು. ಅವಾಗ ಅಕ್ಕ ಬಾವ ಏನಂತಾರಂತ ನೋಡೋಣ. ಅವ್ರಿಗೆ ಇಷ್ಟ ಆಯ್ತಾ ಇಲ್ಲ ಅಂತ ಎಲ್ಲಾನು ನೋಡೋಣ. ಅಕ್ಕಂಗೆ ಬಹಳ ಇಷ್ಟ ಐತೆ, ಆದ್ರೆ ಬಾವಂಗೆ ಇಷ್ಟ ಆಯ್ತು ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ. ಹಂಗಾಗಿ ಮೊದ್ಲು ನಾವು ಲೆಕ್ಕಾಚಾರಿ ಕಡೆಯಿಂದ ಹೇಳ್ಸೋಣ. ಲೆಕ್ಕಾಚಾರಿ ಕಡೆಯಿಂದ ಹೇಳ್ಸಿರೆ ಅವ್ರ ಮನ್ಸಲ್ಲಿ ಏನೈತೆ ಅಂತ ಕರೆಕ್ಟ್ ಆಗಿ ನಾವು ತಿಳ್ಕೊಬಹುದು. ತಿಳ್ಕೊಂಬಿಟ್ಟು ಆಮೇಲೆ ಅಕಸ್ಮಾತ್ ಅವ್ರೇನಾರು ಒಪ್ಲಿಲ್ಲ ಅಂದ್ರೂ ಮುಂದೆ ನನ್ಗೂನು ಏನೇನ್ ಮಾಡ್ಬೇಕಂತ ದಾರಿ ಚೆನ್ನಾಗಿ ಗೊತ್ತೈತೆ. ಅದಕ್ಕೂ ಪ್ಲಾನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದೀನಿ. ಸುಮ್ಕಿರೆ ಚೈತ್ರ, ನನ್ಗೇನ್ ದಡ್ಡ ಅಂದ್ಕೊಂಡಿದೀಯೇನೆ? ಏನು ಪ್ರಯೋಜನ ಇಲ್ದಂಗೆ ಇಷ್ಟು ದಿವಸ ನಮ್ಮ ಅಕ್ಕ ಬಾವನ ಮನೇಲಿ ನಾನು ಕೆಲಸ ಮಾಡಿರೋದು ಏನಕ್ಕೆ? ಸುಮ್ಕೆ ತಮಾಷೆ ಅನ್ಕೊಂಡಿದ್ಯಾ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಇವಾಗ ನೋಡಿ, ಇನ್ನೊಂದ್ 2-3 ದಿವಸದಲ್ಲಿ ನಿನಗೆ ಗೊತ್ತಾಗುತ್ತೆ. ಅಲ್ಲ ಕಣ್ರಿ, ನಾನಂತೂ ನೆನ್ನೆಯಿಂದ ಸಿಕ್ಕಾಬಟ್ಟೆ ಬೈಕೊಂಡಿದ್ದೀನಿ ಕಣ್ರಿ ನಿಮ್ಗಂತೂ. ಅಲ್ಲ, ಇವ್ರಿಗೆ ಏನ್ ಬುದ್ಧಿ ಐತಾ ಇಲ್ಲ ಅನ್ಕೊಂಡಿದೀನಿ. ನಿಜ ಕಣ್ರಿ. ಅಲ್ಲ, ವಯಸ್ಸಿಗೆ ಬಂದಿರೋ ನಮ್ಮ ಮಗಳು ಇಟ್ಕೊಂಡು ಬೇರೆಯವ್ರಿಗೆ ಸಾವುಕಾರ ಮಗಂಗೆ ಮದುವೆ ಮಾಡಕ್ ಹೊರಟಿದಾರಲ್ಲ, ಇವ್ರಿಗೆ ಬುದ್ಧಿ ಐತಾ ಇಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ? ನೀವ್ ಇವೆಲ್ಲ ಐಡಿಯಾ ಮಾಡ್ಕೊಂಡಿದೀರ ಅಂತ ನಾನಂತೂ ನಿಜ ಅಲ್ಲದನ್ನು ಅನ್ಕೊಂಡಿರಲ್ಲ ಕಣ್ರಿ. ರೀ, ಈಗ ಲೆಕ್ಕಾಚಾರಿಯನ್ನ ಕರ್ಕೊಂಡು ಹೋಗೋಣ. ಎಲ್ಲಿ ಲೆಕ್ಕಾಚಾರಿಯನ್ನ ಬರಲ್ವಾ? ಬರ್ತಾರೆ ಬರೋದಕ್ಕೆ ಹೇಳಿದೀನಿ. ಸುಮ್ಕಿರು. ಎಲ್ಲ ಲೆಕ್ಕಾಚಾರಿಗೆ ಹೇಳಿದೀನಿ ನಾನು, ಯಾವ್ಯಾವ ರೀತಿ ಮಾತಾಡ್ಬೇಕು ಬಾವ ಅಕ್ಕ ಮುಂದೆ ಎಲ್ಲ ಹೇಳ್ಕೊಟ್ಟಿದೀನಿ. ಸುಮ್ಕಿರು. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೀನ್ ಬಾ ನನ್ ಜೊತೆ ಆರಾಮಾಗಿ. ಆದ್ರೆ ನೀನು ಕೋಪ ಮಾಡ್ಕೋಬಾರ್ದು. ಅಕ್ಕ ಬಾವನ್ ಜೊತೆ ಎಲ್ಲ ಬಹಳ ಚೆನ್ನಾಗಿರ್ಬೇಕು. ಮದ್ವೆ ಆಗೋವರ್ಗು ನನ್ನ ಮಗಳು ಆ ಮನೆಗ್ ಸೇರಾದ್ಮೇಲೆ, ಆ ಮನೆಗ್ ತಲುಪಾದ್ಮೇಲೆ ಆಮೇಲಿಂದ ನೋಡ್ಕೊಳ್ತೀನಿ. ಎಲ್ಲ ಮನೆದೆಲ್ಲ ವ್ಯವಹಾರಗಳೆಲ್ಲ ಒಂದೊಂದಾಗೆ ನಾನೇ ತಗೊಳ್ತೀನಿ. ಆಸ್ತಿ, ಮನೆ, ಕಾರು, ಬಂಗ್ಲೆ, ಗದ್ದೆ, ತೋಟ, ಹೊಲ ಎಲ್ಲ ಒಂದೊಂದಾಗೆ ಪ್ರತಿ ಒಂದೂನು ಎಲ್ಲ ಲೆಕ್ಕಾಚಾರ ಎಲ್ಲ ನಾನೇ ತಗೊಳ್ತೀನಿ. ವ್ಯವಹಾರಗಳನ್ನ ನಾನೇ ಕಡೆ ಸಾವುಕಾರ. ಮನೆಗೆ ನನ್ನ ಮಗಳು ಮದುವೆ ಆಗ್ಬಿಟ್ರೆ ನೀನೇ ಸಾವುಕಾತಿ, ಗೊತ್ತಾ? ನಿನಗ್ ಬುದ್ಧಿ ಇಲ್ವಾ? ಐಡಿಯಾ ಹುಡುಕ್ಬೇಕು ಅಷ್ಟೇ. ಒಂದೊಂದೇ ಐಡಿಯಾ ಮಾಡ್ಬಿಟ್ಟು ಏನಾದ್ರೂ ಮಾಡ್ಬಿಟ್ಟು ನಮ್ಮ ಅಕ್ಕನ ಮಗಂಗೆ, ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ಲೇಬೇಕು. ನಿಮ್ಗೆ ಇಷ್ಟೊಂದೆಲ್ಲ ತಲೆ ಐತಂತ ನನಗ್ ಗೊತ್ತೇ ಇರಲಿಲ್ಲ ಕಣ್ರಿ. ಅಬ್ಬಾ ಪರವಾಗಿಲ್ಲ ಕಣ್ರಿ, ಬಾಳ ಬುದ್ಧಿ ಐತ್ ಕಣ್ರಿ ನಿಮ್ಗುನು. ಅಯ್ಯೋ, ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ ಕಣೆ ನಿನಗೆ. ನಾನು ಸುಮ್ಕೆ ಹಿಂಗೆ ಇರ್ತೀನಿ ಅಷ್ಟೇ. ನಿನ್ಗೂ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನನ್ನ ಬುದ್ಧಿ. ನಾನೇನು, ನನ್ನ ಐಡಿಯಾಗಳು ಏನೇನಂತ ಒಂದೊಂದೇ ನಿನಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲ, ನನಗೆ ದಡ್ಡ ಅನ್ಕಂಡ ನೀನು? ಅಕ್ಕ ಬಾವನ ಮನೆಗೆ ಹೋಗ್ಬಿಟ್ಟು ಬೆಳಗಿಂದ ಸಂಜೆ ಗಂಟ ಅಲ್ಲೇ ಇದ್ದು ನಮ್ಮ ಅಕ್ಕ ಬಾವ ಎಲ್ಲ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿರೋದಕ್ಕೆ. ಯಜಮಾನ್ರೆ ಎಲ್ಲಿದ್ದೀರಾ? ಲೇ ಇವಳೆ, ಲೆಕ್ಕಾಚಾರಿ ಬಂದ ಅನ್ಸುತ್ತೆ. ಅವನಿಗೆ ಚೆನ್ನಾಗಿ ಮಾತಾಡಿಸ್ಬೇಕು. ಈಗ ಏನಿದ್ರು ನಮ್ಮ ಕೆಲಸಗಳೆಲ್ಲ ಆಗೋದು ಲೆಕ್ಕಾಚಾರಿ ಕಡೆಯಿಂದಾನೆ ಕಣೆ. ಮುಂದೆ ಪ್ರತಿಯೊಂದು ಕೆಲಸಗಳೆಲ್ಲ ಮಾಡ್ಕೊಡೋದೆ ನಮ್ಮ ಲೆಕ್ಕಾಚಾರಿ. ಗಂಡ ಹೆಂಡತಿ, ನಮ್ಮ ಅಕ್ಕ ಬಾವ ಇಬ್ರಾಳು ಏನೇನು ಮಾತಾಡ್ತಾರೆ ಪ್ರತಿಯೊಂದೂ ಹೇಳೋದು ನಮ್ಮ ಲೆಕ್ಕಾಚಾರಿನೇ. ನಮಗೆ ಗೊತ್ತಾ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಮನೇಲಿ, ಪ್ರತಿಯೊಂದು ವಿಷಯಗಳೆಲ್ಲ ತಿಳಿಸೋನು ಲೆಕ್ಕಾಚಾರಿ. ಹಂಗಾಗಿ ಈಗ ಎಲ್ಲ ಕೆಲಸಗಳು ನಾವು ಲೆಕ್ಕಾಚಾರಿ ಕಡೆಯಿಂದ ಮಾಡಿಸ್ಕೋಬೇಕು. ಹಂಗಾಗಿ ಅವನಿಗೆ ಬಹಳ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಕಣ್ರಿ, ಆಯ್ತು. ಲೆಕ್ಕಾಚಾರಿ ಅಣ್ಣ, ಬರ್ರಿ, ಇಲ್ಲೇ ಇದೀವಿ. ಅಯ್ಯೋ ಅಕ್ಕರೆ, ಏನ್ ಸಮಾಚಾರ? ಹಿಂಗ್ ನಿನ್ಕೊಂಡ್ಬಿಟ್ಟಿದಿರಲ್ಲ? ತಿಂಡಿ ಆಯ್ತ್ರ ಅಕ್ಕರೆ?
ಅಯ್ಯೋ ಇಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ, ಇನ್ನು ತಿಂದಿಲ್ಲ ಏನಿಲ್ಲ. ಅದೇ ಗಂಡ ಹೆಂಡತಿ ಇಬ್ಬರನ್ನು ನನ್ನ ಮಗಳ ಬಗ್ಗೆನೇ ಮದುವೆ ಮಾಡಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ ಕಣ್ ಲೆಕ್ಕಾಚಾರಿ ಅಣ್ಣ. ಏನ್ ಮಾಡ್ತೀರಾ? ಅಯ್ಯೋ ಅಮ್ಮರೇ, ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾವಿಲ್ವಾ? ಆ ಎಲ್ಲ ನಮ್ಗೆ ಯಜಮಾನ್ರಿ ಎಲ್ಲ ಹೇಳಿದಾರೆ, ಸಾವುಕಾರರು. ಸುಮ್ಕಿರ್ರಿ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಹಾ ಯಜಮಾನ್ರೆ, ನೀವ್ ಯಾಕೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದಿರಲ್ಲ? ನಾನ್ ಇಲ್ವಾ ನಿಮ್ ಜೊತೆ? ಈಗೇನು ನಮ್ ಸಾವುಕಾರ ಮಗನ ಜೊತೆ ನಿಮ್ ಮಗಳಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನನಗಿರ್ಲಿ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ಆರಾಮಾಗಿರ್ರಿ. ಹ್ಞೂ ಲೆಕ್ಕಾಚಾರಿ ಅಣ್ಣ, ಎಲ್ಲ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದೀನಿ. ಪ್ರತಿ ಒಂದನು ನೀನೇ ಎಲ್ಲದಕ್ಕೂ ಈಗ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಅಯ್ಯೋ ಲೆಕ್ಕಾಚಾರಿ ಅಣ್ಣ, ಸಪೋರ್ಟ್ ಮಾಡೋದಲ್ಲ ನನ್ನ ಕರ್ತವ್ಯ, ಸುಮ್ಕಿರು. ನನ್ಗೂನು ಇನ್ನೂ ಒಳ್ಳೇದೇ ಆಗುತ್ತಲ್ವ. ಈಗ ಸಾವುಕಾರರು ಮನೆ, ನೀವೇನ್ ಬೇರೆಯವರು, ಒಬ್ರಿಗೊಬ್ರು ಏನ್ ಬೇರೆಯವ್ರೆಲ್ಲ ಅಲ್ಲ. ಸದ್ಯ ನೀವೂನು ಅಕ್ಕನ ಮನೆಗೆ ನಿಮ್ ಮಗಳಿಗೆ ಮದುವೆ ಮಾಡಿಕೊಟ್ರೆ ನಿಮ್ ಮಗಳು ಖುಷಿಯಾಗಿರ್ತಾರೆ. ಎಲ್ಲಾರು ಇನ್ನೂ ಒಗ್ಗಟ್ಟಿಂದ ಚೆನ್ನಾಗಿರ್ಬೋದಲ್ಲ, ಇನ್ನು ಖುಷಿಯಾಗಿರ್ಬೋದು, ಚೆನ್ನಾಗಿರ್ಬೋದು, ನಿಮ್ಗೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಂಡು ಇದ್ ಮಾಡ್ತಿರೋದು. ಸುಮ್ಕಿರಿ. ಇವಾಗ ನೀವ್ ಹೇಳಿದಿರಲ್ಲ ಏನೇನ್ ಮಾತಾಡ್ಬೇಕು ಅಂತ ಸಾವುಕಾರ ಮುಂದೆ, ನಾನೆಲ್ಲ ಮಾತಾಡ್ತೀನಿ. ಈಗ ಒಂದ್ ಕೆಲಸ ಮಾಡ್ರಿ, ಅಮ್ಮಾರನು ನೀವು ಆಮೇಲಿಂದ ಬನ್ನಿ, ಆಯ್ತಾ? ನಾನು ಮಾಮೂಲಿ ಕೆಲ್ಸಕ್ಕೆ ಹೋಗ್ತೀನಲ್ಲ, ಹಂಗೆ ಬೇಗನೆ ಒಂದ್ ಅರ್ಧ ಗಂಟೆ ಮುಂಚೆ ಹೋಗಿರ್ತೀನಿ. ಸರಿ ಲೆಕ್ಕಾಚಾರಿ ಅಣ್ಣ. ಲೆಕ್ಕಾಚಾರಿ ಅಣ್ಣ ತಡೀರಿ, ಟೀ ಕಾಸ್ಕೊಂಡ್ ಬರ್ತೀನಿ, ಟೀ ಕುಡೀರಿ ಅಂತೆ. ಅಯ್ಯೋ ಬೇಡ ಮರೆ, ಇವಾಗಿಂದ ನಾನು ಮನೆ ತಾವಿಂದ ಬರ್ಬೇಕಾದ್ರೆ ತಿಂಡಿ ತಿನ್ಕೊಂಡು ನಮ್ಮ ಹೆಂಗಸರು ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ತಿನ್ಕೊಂಡು ಹಂಗೆ ಕೇಸರಿ ಬಾತ್ ಮಾಡಿದ್ರು. ಕೇಸರಿ ಬಾತ್ ಎಲ್ಲ ತಿನ್ಕೊಂಡು ಟೀ ಕುಡ್ಕೊಂಡು ಬಂದೆ. ಈಗ ಕೆಲ್ಸಗಳು ಐತೆ. ಅಲ್ಲೇ ನನಗೆ ಯಜಮಾನ್ರು ಅಲ್ಲೇ ಫೋನ್ ಮಾಡಿದ್ರು, ಬಾರ್ಲ ಲೆಕ್ಕಾಚಾರಿ ಎಲ್ಲಿದ್ಯಾ, ತೋಟ ತಾವ್ ಹೋಗ್ಬೇಕು, ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ, ಎಲ್ಲ ಒಂದ್ ಸ್ವಲ್ಪ ಕಾಯೆಲ್ಲ ಕೀಳಿಸ್ಬೇಕು, ಲೆಕ್ಕಾಚಾರ ಅವೆಲ್ಲ ನೋಡ್ಕೋಬೇಕು, ಬಾ ಬೇಗ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಬೇಗ ಅರ್ಜೆಂಟಲ್ಲಿ ಹೋಗ್ತಿದ್ನಿ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಎಷ್ಟು ಅರ್ಜೆಂಟ್ ಇದ್ರು ಯಜಮಾನ್ರು ಕರೆದಿದ್ರಲ್ಲ, ಹಂಗಾಗಿ ಯಜಮಾನ್ರಿಗೆ ಒಂದ್ಸಲಿ ಮಕ ತೋರಿಸಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಯಜಮಾನ್ರೆ, ಹೇಳಿದ್ದಲ್ಲ ಅರ್ಥ ಆಯ್ತಲ್ಲ? ಅರ್ಧ ಗಂಟೆ ಮುಂಚೆ ನಾನು ಹೋಗಿರ್ತೀನಿ, ಒಂದ್ ಅರ್ಧ ಗಂಟೆ ಬಿಟ್ಟು ನೀವಿಬ್ರಾಳು ಬನ್ನಿ, ಸರಿನಾ? ಸರಿ ಲೆಕ್ಕಾಚಾರಿ, ಆಯ್ತು. ಆಮೇಲಿಂದ ಸಿಗ್ತೀನಿ ಕಣಿ, ಹೇಳು, ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನಿನ್ಗೆ ತಲೆ ಕೆಡಿಸ್ಕೋಬೇಡ, ಸರಿನಾ? ಸರಿ ಕಣೆ ಯಜಮಾನ್ರೆ, ಆಯ್ತು. ಬರೋಣ ಏನ ಯಜಮಾನ್ರೆ ನಾನು? ಅಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ, ಒಂದ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗಿದ್ರು ಆಗ್ತಿತ್ತು. ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಹೋಗಿದ್ರೆ, ಇಲ್ಲ ಬಾಯಿಲಿ ಏನಾರು ತಿಂಡಿನಾರ ಮಾಡ್ತೀನಿ, ತಿಂಡಿ ತಿನ್ಕೊಂಡು ಹೋಗುವಂತೆ. ಪಾಪ ಅಪರೂಪಕ್ಕೆ ಬಂದಿದ್ಯಾ ಮನೆ ತವ. ಅಯ್ಯೋ ಇಲ್ಲ ಮಾರಿ, ಇಲ್ಲ, ನನಗೆ ಈಗ ಪುರ್ಸತ್ತಿಲ್ಲ. ಕೇಳ್ರಿ ಬೇಕಾದ್ರೆ. ಯಜಮಾನ್ರಿಗೆ ಗೊತ್ತು ನನಗೇನೇನು ಕೆಲಸಗಳಿದಾವಂತ. ನಾನು ಆಮೇಲಿಂದ ಬೇಕಾದ್ರೆ ಸಿಗ್ತೀನಿ, ಇನ್ನೇನು ಬರ್ತಿರ್ತೀನಿ ಹೋಗ್ತಿರ್ತೀನಿ, ಬಿಡಿ, ತಲೆ ಯಾಕೆ ಕೆಡಿಸ್ಕೊಂತೀರಾ? ಇವಳೆ ಹೇಳಿದ್ದೆಲ್ಲ ಅರ್ಥ ಆಯ್ತೀನಿ ಚೈತ್ರ. ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಜ್ಞಾಪನ ಇಟ್ಕ. ಅಕ್ಕ ಬಾವನ್ ಜೊತೆ ಸಿಡ್ಪಿಡಿ ಅನ್ಬಾರ್ದು, ಬಹಳ ಚೆನ್ನಾಗಿರ್ಬೇಕು, ಕ್ಲೋಸ್ ಆಗಿರ್ಬೇಕು ಇವಾಗ್ಲಿಂದ, ಸರಿನಾ? ನಾನು ಬರೋಣ, ಇನ್ನು ನಾನು ಹೋಗಿರ್ತೀನಿ, ನೀನ್ ಹಿಂದಿಂದ ಬರ್ತೀಯ, ಇಬ್ರಾಳು ಒಂದೇ ಸಲ ಹೋಗೋಣ. ತಡೀರಿ, ಒಂದೇ ಸಲ ಹೋಗೋಣಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ನೀವು? ಸುಮ್ಕಿರಿ, ಹೋಗೋಣಂತೆ. ರೀ, ನಿನ್ನೆ ಮಲ್ಲಿಗೆ ಹೂವು ಬಿಡಿಸಿಟ್ಟಿದ್ದೆ, ನಿನ್ನೆ ಸಾಯಂಕಾಲ ಎಲ್ಲ ಮೊಗ್ಗೆಲ್ಲ ಬಿಡಿಸಿ ಹೂವು ಎಲ್ಲ ಕಟ್ಟಿಟ್ಟಿದ್ದೆ. ತಡೀರಿ, ಅಕ್ಕಂಗೆ ತಗೊಂತೀನಿ. ಅಕ್ಕಂಗೆ ಮಲ್ಲಿಗೆ ಹೂವು ಅಂದ್ರೆ ಸಖತ್ ಇಷ್ಟ. ಹೌದಾ? ಸರಿ ಆಯ್ತು. ನನ್ನ ಹೆಂಡತಿ ನನ್ಕಿಂತ ಸ್ಪೀಡು. ಹೇಳಿದ್ದೆ ಈಗ 5 ನಿಮಿಷದ ಮುಂಚೆ ಹೇಳಿದೆ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲೇ ಹೂವು ಎಲ್ಲ ತಗೊಳ್ತಿದ್ದಾಳೆ. ಸರಿ ಆಯ್ತು. ಬೇಗ ಹೋಗ್ಬಾ. ಇನ್ನು ಏನಾದ್ರೂ ತಿಂಡಿ ಗಿಂಡಿ ಏನಾರ ಮಾಡ್ಕೊಳ್ತೀಯೇನೆ ಬಾವಂಗೆ ಅಕ್ಕಂಗೂ ಅತ್ಲಾಗಿ? ರೀ, ನೀವು ಮೊದ್ಲೇ ಹೇಳೋದಲ್ವೇನ್ರಿ, ನಾನು ಎಲ್ಲ ಬೇಜಾರಿಂದ ಏನು ತಿಂಡಿ ಮಾಡ್ಲಿಲ್ಲ, ಏನಿಲ್ಲ. ಸರಿ ರೀ, ಆಯ್ತು. ನಾಳೆಯಿಂದ ಏನಾರ ತಿಂಡಿ ದಿನಾಲು ಇಲ್ಲಿಂದಾನೆ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಕಣಿ, ಹೇಳ್ರಿ ಅಕ್ಕ ಬಾವಂಗೆ. ಸರಿ ಕಣೆ ಇವಳೆ, ಆಯ್ತು. ಬಾ ಹೋಗೋಣ, ಬಾ. ಲೆಕ್ಕಾಚಾರಿ ಮುಂದೆ ಹೋದ, ನಾವ್ ಇಲ್ಲಿಂದ ಹೋಗೋಣ. ನಡೀರಿ, ಆಯ್ತು, ಹೋಗೋಣ ನಡ್ರಿ.